ದೇವರ ಮೇಲೆ ನಮ್ಮ ಭಾರ ಹಾಕೋದಂದ್ರೆ ಏನು ಅಂತ. ಎಲೆ ಕಷ್ಟಪಟ್ಟು ಭಾರ ಹೊರರೆ ನನ್ನ ಬಳಿಯಲ್ಲಿ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಆಮೇನ್. ಈ ವಿಶ್ರಾಂತಿ ಕೊಡ್ತೇನೆ ಅನ್ನೋದಕ್ಕೆ ಅರ್ಥ ಏನಂದರೆ ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುವುದು. ಈ ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ ಅರ್ಥ ಏನು? ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುವುದು. ಅದಕ್ಕೆ ವಾಕ್ಯ ಯಾವುದಂದ್ರೆ 26ನೇ ವಾಕ್ಯ. 26ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಓದಿ ವಾಕ್ಯ. ಮತ್ತಾಯ 11ನೇ ವಚನ 26. ಹೌದು, ತಂದೆಯೇ ಹೀಗೆ ಮಾಡುವುದು ಒಳ್ಳೆಯದೆಂದು ನಿಮ್ಮ ದೃಷ್ಟಿಗೆ ತೋರಿದ್ದರಿಂದ ನಿಮ್ಮನ್ನು ಕೊಂಡಾಡುತ್ತೇನೆ. ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾರೆ. 27. ತಂದೆಯೇ ಹೊರತು ಇನ್ಯಾವನು ಮಗನನ್ನು ತಿಳಿದವನಲ್ಲ. ತಂದೆಯ ಹೊರತು ಯಾರು ಮಗನನ್ನು ತಿಳಿದವನಲ್ಲ. ಮಗನೇ ಹೊರತು ಇನ್ಯಾವನು ತಂದೆಯನ್ನು ತಿಳಿದವನಲ್ಲ. ಮಗನ ಹೊರತು ಯಾರು ತಂದೆಯನ್ನು ತಿಳಿದವನಲ್ಲ. ಇವಾಗ ಹೇಳುವ ವಾಕ್ಯನೇ ಮುಖ್ಯವಾದಂಥ ವಾಕ್ಯ. ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮಗನನ್ನು ತಂದೆಯು ಯಾರಿಗೆ ಪ್ರಕಟಿಸುತ್ತಾರೋ, ಮನಸ್ಸುಳ್ಳವರಾಗಿದ್ದಾರೋ, ಪ್ರಕಟಿಸಕ್ಕೆ ಮನಸ್ಸುಳ್ಳವರಾಗಿದ್ದಾರೋ ಅವನು ಆತನನ್ನು ತಿಳಿದವ, ಅವನು ಮಗನನ್ನು ತಿಳಿದುಕೊಳ್ಳುವನು. ಆಮೇನ್. ಯೇಸು ಕ್ರಿಸ್ತುವನ್ನು ಯಾವ ರೀತಿ ತಿಳಿದುಕೊಬೇಕಂತೆ ದೇವರು ನಮಗೆ ತಿಳಿಸಿಕೊಟ್ಟಿಲ್ಲ ಅಂದರೆ ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸ ಇಡುವುದಕ್ಕೆ ಅಸಾಧ್ಯವಾದಂಥ ಕಾರ್ಯ. ಆಮೇನ್. ನಮ್ಮ ವಿಶ್ವಾಸ ಎಷ್ಟೋ ಸತಿ ಏನು ಹೇಳ್ತಾರೆ ಅಂದರೆ ವಿಶ್ವಾಸದಲ್ಲಿ ಏನು ಮಾಡಿ, ಇಷ್ಟೇ ಮುಗಿಸ್ತೀನಿ, ವಿಶ್ವಾಸದಲ್ಲಿ ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಬಲವಾಗಿರಿ. ವಿಶ್ವಾಸದಲ್ಲಿ ಏನು ಮಾಡಿ, ವಿಶ್ವಾಸ ಏನು ಮಾಡಬೇಡಿ, ಬಿಟ್ಟು ಕೊಡಬೇಡಿ, ವಿಶ್ವಾಸದಲ್ಲಿ ಹೋರಾಡಿ, ಏನೇನೋ ಹೇಳ್ತಾರೆ. ಏನಂತ, ವಿಶ್ವಾಸದಲ್ಲಿ ಇದು ಮಾಡಿ, ವಿಶ್ವಾಸದಲ್ಲಿ ಅದು ಮಾಡಿ ಅಂತ. ಆದರೆ ಒಂದು ವಿಷಯ ಎಷ್ಟೋ ಜನ ಏನು ಹೇಳಲ್ಲ ಅಂದರೆ, ವಿಶ್ವಾಸ ನನ್ನ ಹತ್ರದಿಂದ ಬರ್ತಾ ಇಲ್ಲ, ದೇವರ ಹತ್ರದಿಂದ. ತನ್ನ ಮಗನ ಮೇಲೆ ಮಗನ ಮೇಲೆ ವಿಶ್ವಾಸ ಇಡೋಕ್ಕೆ ಯಾರ ಹತ್ರದಿಂದ ಬರ್ತಾ ಇದೆ? ದೇವ್ರ ಹತ್ರದಿಂದ ಬರ್ತಾ ಇದೆ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ನೊಗವನ್ನು ಏನು ಮಾಡ್ತಾ ಇದ್ದೀನಿ, ನಾನು ಲಘು ಮಾಡ್ತೀನಿ ಅಂತ. ಆಮೀನ್. ನಮ್ಮ ಭಾರ, ನಮಗಿರುವಂಥ ದೊಡ್ಡ ಭಾರ ಏನಂದರೆ ದೇವರನ್ನು ಹಿಂಬಾಲಿಸೋದು. ನಮಗೆ ಇರುವಂಥ ದೊಡ್ಡ ಭಾರ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ನಮಗಿರುವಂಥ ದೊಡ್ಡ ಭಾರ ಯಾವುದು? ದೇವರನ್ನು ಹಿಂಬಾಲಿಸುವುದು, ತನ್ನ ಕಟ್ಟಳೆಗಳನ್ನು ಕೀಳ್ಪಡೆಯುವುದು. ಯಾರಾದರೂ ಯೋಚನೆ ಮಾಡಿ, ನೀವು ದೇವರ ವಾಕ್ಯವನ್ನು ಒಂದು ದಿವಸ 10 ಕಟ್ಟಳೆಗಳು ಓದಿ ಅದನ್ನ ಪ್ರಕಾರ 100% ನಡೀತೀನಿ ಅಂತ ಆಸೆ ಪಟ್ಟು ನೋಡಿ, ಯಾರಿಂದನೂ ಆಗಲ್ಲ. ಆ 10 ಕಟ್ಟಳೆಗಳು ಮಾಡ್ಬೋದು. ಆದರೆ ಎಷ್ಟೋ ಜನ ಏನು ಮಾಡ್ತೀವಿ ಅಂದರೆ, ಅಟ್ಲೀಸ್ಟ್ ಹಳೆ ಒಡಂಬಡಿಕೆಯಲ್ಲಿ ಕಟ್ಟಳೆಗಳಿತ್ತು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತು ಬಂದ ಮೇಲೆ ಏನಾಯಿತು, ಕಟ್ಟಳೆಗಳೆಲ್ಲ ಸುಲಭ ಆಗ್ಬಿಡ್ತು, 2 ಮಾಡಿಬಿಟ್ರು ಅಂತಾರೆ. ಅಟ್ಲೀಸ್ಟ್ ಹಳೆ ಒಡಂಬಡಿಕೆಯಲ್ಲಿ ಏನು ಹೇಳಿದ್ರು, ನೀನು ಬೇರೆಯವ್ರ ಹೆಂಡತಿ ಮೇಲೆ ಲಸ್ಟ್ ಅಂದರೆ ನೀನು ಇಚ್ಛೆ ಪಡಬಾರ್ದು ಅಂತಾರೆ. ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತು ಏನು ಹೇಳ್ತಾರೆ, ನೀನು ಹೆಂಗಸನ್ನು ಕಣ್ಣಿಟ್ಟು ನೋಡಿದ್ರೇನೆ ಏನಂತ ಹೇಳ್ತಾ ಇದ್ದಾರೆ, ಪಾಪ. ಯೇಸು ಕ್ರಿಸ್ತು ಕಟ್ಟಳೆಗಳನ್ನು ಕೆಳಗಡೆ ಮಾಡೋಕ್ಕೆ ಬಂದಿಲ್ಲ, ಇನ್ನೂ ಎತ್ತು ಮೇನ್ ಮಾಡ್ತಾ ಇದ್ದಾರೆ, ಮೇಲೆ ಇಡ್ತಾ ಇದ್ದಾರೆ, ಹೆಚ್ಚು ಮಾಡ್ತಾ ಇದ್ದಾರೆ. ಆದರೆ ಅದೇ ಯೇಸು ಕ್ರಿಸ್ತು ಏನು ಹೇಳ್ತಾ ಇದ್ದಾರೆ, ನನ್ನ ನೊಗವನ್ನು ಏನು ಮಾಡ್ತೀನಿ ಅಂತ, ಭಾರವನ್ನು ಕಡಿಮೆ ಮಾಡ್ತೀನಿ ಅಂತ. ಯಾವ ರೀತಿ ಕಡಿಮೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ. ನಮಗೆ ವಿಶ್ರಾಂತಿ ಯೇಸುವಲ್ಲಿ ಕೊಡ್ತೀನಿ ಅಂತಾರೆ. ಆದರೆ ಅವ್ರು ಹೇಳ್ತಾ ಇರುವಂಥ ವಿಷಯ ಅಷ್ಟು ಕಷ್ಟವಾದಂಥ ವಿಷಯ. ದೇವರ ಮೇಲೆ ವಿಶ್ವಾಸ ಇಡೋದು ಸುಲಭವಾದಂಥ ವಿಷಯ ಅಲ್ಲ. ಏನೇನು ನಡೆದ್ರೂ ನಾನು ದೇವ್ರ ಮೇಲೆ ವಿಶ್ವಾಸ ಇಡ್ತೀನಿ, ಏನೇ ಆದರೂ ಏನು ಹೇಳ್ತಾರೆ, ಏನೇ ಆದರೂ ನಾನು ಏನು ಮಾಡಲ್ಲ, ದೇವ್ರನ್ನ ಬಿಟ್ಟು ಹೋಗಲ್ಲ, ಏನೇ ಆಡಿದ್ರೂ ಏನು ಮಾಡಲ್ಲ, ದೇವ್ರು ನನ್ನ ಜೊತೆ ಯಾವಾಗಲೂ ಇದ್ದಾರೆ ಅಂತ ಸುಲಭವಾಗಿ ಹೇಳ್ತೀವಿ. ನಮ್ಮಿಂದ ಯಾಕೆ ಅದನ್ನು ಕೈಗೊಳ್ಳೋಕೆ ಸಾಧ್ಯವಾಗ್ತಿಲ್ಲ? ದೇವ್ರು ನನ್ನನ್ನು ಪ್ರೀತಿಸ್ತಾರೆ ಅಂತಾರೆ, ಆದರೆ ಅದೇ ಜಾಗದಲ್ಲಿ ಹೋಗಿ ಪಾಪ ಮಾಡ್ತಾರೆ. ದೇವರ ಪ್ರಸನ್ನತೆಯಲ್ಲಿ ಕೂತ್ಕೊಂಡಿರ್ತಾರೆ, ಪ್ರಸನ್ನತೆ ಮುಗಿದು ನೆಕ್ಸ್ಟ್ ಮೂಮೆಂಟ್ ಏನು ಮಾಡಿರ್ತಾರೆ, ಪಾಪದಲ್ಲಿ ಹೋಗಿರ್ತಾರೆ. ಕಾರಣ ಏನು? ಭಾರವನ್ನು ಅವರು ಹೊರ್ತಾ ಇದ್ದಾರೆ. ನಮ್ಮ ಭಾರವನ್ನು ನಾವು ಹೊರುವಾಗ ನಾವು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ, ದೇವರ ಕೃಪೆಯನ್ನು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಭಾರವನ್ನು ಲಘು ಮಾಡ್ತೀನಿ ಅನ್ನೋದಕ್ಕೆ ಅರ್ಥ ಏನಂದರೆ, ಒಂದು ದೇವರ ಕೃಪೆ, ಇನ್ನೊಂದು ನಮ್ಮ ವಿಶ್ವಾಸ ಯಾರ ಮೂಲಕ ಬರ್ತಾ ಇದೆ ಅಂತೆ, ಯೇಸು ಕ್ರಿಸ್ತುವಿನ ಮೂಲಕ. ತಂದೆಯಾದ ದೇವರು ಕೊಡ್ತಾ ಇದ್ದಾರೆ. ಆಮೇನ್. ತಂದೆಯಾದ ದೇವರ ಮೂಲಕ ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸ ಬರುವ ಕಾರಣದಿಂದ ನಮ್ಮ ಭಾರ ಲೈಟ್ ಆಗಿದೆ. ಆಮೇನ್. ನಾನು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ನಾನೊಬ್ಬನೇ ಕಷ್ಟಪಡಬೇಕು ಅಂತಿಲ್ಲ. ಪವಿತ್ರ ಆತ್ಮ ನನಗೋಸ್ಕರ ಏನು ಮಾಡ್ತಾ ಇದ್ದಾರೆ, ಸಹಾಯಕರಾಗಿದ್ದಾರೆ. ಆಮೀನ್. ಅವರು ನಮ್ಮನ್ನು ನಡೆಸುವಾಗ, ಅವರನ್ನು ನಾವು ಪ್ರೀತಿ ಮಾಡುವಾಗ, ಅವರು ನಮ್ಮನ್ನು ಏನು ಮಾಡಬೇಕಾದ್ರೆ ಏನಾಗತ್ತೆ, ಪವಿತ್ರ ಆತ್ಮರನ್ನು ನಾವು ತಿಳಿದುಕೊಂಡು, ಯೋಚನೆ ಮಾಡಿ, ಪವಿತ್ರ ಆತ್ಮರನ್ನು ತಿಳಿದುಕೊಂಡು ಅವರ ಪ್ರೀತಿಯಲ್ಲಿ ನಾವು ಬಾಳುತ್ತಾ ಅವರನ್ನೇ ನಾವು ಸಾರಿಸಿ ಬಾಳಬೇಕಾದ್ರೆ ನಮಗೇನಾಗತ್ತೆ,
ಫುಲ್ ಮೀಲ್ಸ್ ತಿಂತಾರ ಆಗತ್ತೆ. ನಮಗೆ ನಮ್ಮನ್ನು ಸಂಪೂರ್ಣಗೊಳಿಸುವುದು ಯಾವುದು? ದೇವರ ಪ್ರೀತಿ. ಆಮೇನ್. ನಮ್ಮಲ್ಲಿ ಎಲ್ಲ ಇಲ್ಲದೆ ನಿಂತ್ಕೊಳ್ಳೋಣ, ನಮ್ಮ ಎಲ್ಲ ಮನುಷ್ಯರಲ್ಲೂ ಇರುವಂಥ ಒಂದು ವಿಷಯ ಯಾವುದು? ನಾವೆಲ್ಲರೂ ಏನಕ್ಕೋಸ್ಕರ ಆಸೆ ಪಡ್ತಾ ಇದ್ದೀವಿ? ಯಾರಾದರೂ ನಮ್ಮನ್ನು ಆ ಕಡೆ ಓಕೆ, ಹಾಂ, ನಾವೆಲ್ಲರೂ ಏನಂತ ಆಸೆ ಪಡ್ತಾ ಇದ್ದೀವಿ? ನಮ್ಮನ್ನು ಸಂಪೂರ್ಣಗೊಳಿಸೋದು ಯಾವುದು? ದೇವರ ಪ್ರೀತಿ. ಆಮೇನ್. ನಮ್ಮ ಎಲ್ಲ ಮನುಷ್ಯರಲ್ಲಿ ಏನಿದೆ? ಒಂದು ಗ್ಯಾಪ್ ಥರ ಇದೆ. ಗ್ಯಾಪ್ ಅಂದರೆ ಒಂದು ಪಝಲ್ ಅಂದಲ್ಲ, ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಏನು ಎಕ್ಸಾಂಪಲ್ ಕೊಟ್ಟಿವಿ? ಒಂದು ಪಝಲ್ ಥರ. ಆ ಪಝಲಲ್ಲಿ ಆ ಪಿಕ್ಚರ್ ಕಂಪ್ಲೀಟ್ ಆಗಬೇಕಂದ್ರೆ ಏನು ಬೇಕು? ಎಲ್ಲ ಪೀಸಸ್ ಇರಬೇಕು. ಒಂದು 2-3 ಪೀಸ್ ಅಲ್ಲ, ಒಂದು ಪೀಸ್ ಮಿಸ್ ಆದರೆ ಏನಾಗುತ್ತೆ? ಆ ರೂಪ ಇಲ್ಲದೆ ಹೋಗ್ಬಿಡುತ್ತೆ ಆ ವಿಷಯ. ಅದೇ ಥರನೇ ನಮ್ಮಲ್ಲಿ ದೇವರ ಪ್ರೀತಿಯಲ್ಲಿ ನಾವು ಸಂಪೂರ್ಣಗೊಳ್ಳದೆ ಇರಬೇಕಾದ್ರೆ ಏನಾಗ್ತೀವಿ? ನಾವು ರೂಪ ಸಂಪೂರ್ಣಗೊಳ್ಳದೆ ಆಗ್ತೀವಿ. ಆಮೇನ್. ಎಲ್ಲ ವಿಷಯಗಳು ಮೊದಲಾಗಿಯೂ 2 ವಿಷಯಗಳು ನಮಗೆ ಸ್ಟ್ಯಾಂಡರ್ಡ್ ಆಗಿರಬೇಕು. ನಮ್ಮ ಕ್ರಿಸ್ತುವಿನ ಜೀವಿತದಲ್ಲಿ 2 ವಿಷಯ ಯಾವಾಗಲೂ ಏನಿರಬೇಕು? 2 ವಿಷಯಗಳು ಸಂಪೂರ್ಣವಾಗಿರಬೇಕು. ಮೊದಲು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇರಬೇಕು, ವಿಶ್ವಾಸ. ಸಂಪೂರ್ಣವಾದ ವಿಶ್ವಾಸ ಅಂದರೆ ಏನಂತ? ಸ್ಟಾರ್ಟಿಂಗಲ್ಲಿ ಸ್ವಲ್ಪನೂ ಡೌಟ್ ಇರಲ್ಲ, ಇದಿರಲ್ಲ, ಅದನ್ನು ನಾನು ಮಾತಾಡ್ತಾ ಇಲ್ಲ. ಸಂಪೂರ್ಣವಾದ ವಿಶ್ವಾಸ ಏನಂದರೆ, ನನಗೆ ಎಷ್ಟೇ ಡೌಟ್ ಇದ್ದರೂ ದೇವ್ರ ಮೇಲೆ ನಂಬಿಕೆ ಆಗ್ತಾ ಇದ್ದೀನಿ. ನಾನು ಸಹ ಈ ವಾರ ಸ್ಟಾರ್ಟ್ ಆಗಬೇಕಂದ್ರೆ ಇವಾಗ ಸಂಡೇನೋ ಮಂಡೇನೋ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೆ, ದೇವರೇ ಈ ವಾರದಲ್ಲಿ ನನ್ನ ವಿಶ್ವಾಸ ಸಂಪೂರ್ಣಗೊಳ್ಳಬೇಕು, ನನಗೆ ನಿಮ್ಮ ಪ್ರೀತಿ ಅರ್ಥ ಆಗಬೇಕು ಅಂತ. ಈ ವಾರದಲ್ಲಿ ಆ ಪ್ರಾರ್ಥನೆ ಮಾಡಬೇಕಾದ್ರೆ, ಈ ವಾರ ಸ್ಟಾರ್ಟ್ ಆಗೋದು ಮೊದಲು ಲಾಸ್ಟ್ ವೀಕ್ ನಾನು ಮಾತಾಡಬೇಕಾದ್ರೆ ಈ ನನ್ನ ಪ್ರಾರ್ಥನೆ ಏನಿತ್ತಂದರೆ, ದೇವರೇ ನನ್ನ ಸ್ವಂತ ಜ್ಞಾನದಿಂದ ನನಗೆ ಎಷ್ಟೋ ಕಷ್ಟ ಬಂದಿದೆ. ಯಾಕಂದರೆ ದೇವರ ವಾಕ್ಯವನ್ನು ನಾವು ಓದ್ತಾ ಜ್ಞಾನ ಮಾತ್ರ ಹೆಚ್ಚಾಗುತ್ತೆ, ದೇವರ ಜ್ಞಾನ ನಮ್ಮಲ್ಲಿ ಹೆಚ್ಚಾಗಲ್ಲ. ಹೆಚ್ಚಾಗ್ತಾ ನಾನು ದೇವ್ರ ಹತ್ರ ಏನಾಗತ್ತಂದರೆ, ಬರೀ ನಾವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಬರೀ ಓದಬೇಕಾದ್ರೆ ಬರೀ ಯೇಸು ಕ್ರಿಸ್ತನ ಬಗ್ಗೆ ಮಾತ್ರ ಓದಿಲ್ಲ, ಬೇರೆ ದೇವರುಗಳ ಕುರಿತಾಗೂ ಓದಿದೆ. ಯಾರು ಈ ದೇವರುಗಳು, ಏನು ಅದು ಇದು ಅಂತ. ಈ ರೀತಿ ಓದಬೇಕಾದ್ರೆ ನಮಗೆ ನಾವು ಏನಾಗತ್ತಂದರೆ ಒಂದು ರೀತಿಯಾದ ತಡೆ ಆಗುತ್ತೆ. ಪ್ರತಿಯೊಂದು ಸಾರಿ ಯೋಚನೆ ಮಾಡಿ, ವರ್ಷಿಪ್ ಮಾಡಬೇಕಾದ್ರೂ, ಆರಾಧಿಸಬೇಕಾದ್ರೂ, ಅಥವಾ ಪ್ರೀಚ್ ಮಾಡಬೇಕು ಪ್ರಾರ್ಥನೆ ಮಾಡಬೇಕಂದ್ರೂ ಸಹ ಕೆಲವೊಂದು ಸಾರಿ ನಾವು ತಪ್ಪು ಮಾಡಿ ದೇವ್ರ ಹತ್ರ ಬರಬೇಕಾದ್ರೂ, ಅಥವಾ ನಮಗೆ ಅಷ್ಟು ಸಂಪೂರ್ಣವಾಗಿ ಆ ಪ್ರಸನ್ನತೆ ಇಲ್ಲದೆ ಇರಬೇಕಾದ್ರೂ ನಮ್ಮನ್ನು ಮೀರಿ ಒಂದು ಸಂದೇಹ ಬರುತ್ತೆ, ನಿಜವಾಗ್ಲೂ ಇವ್ರ ದೇವ್ರ ಅಂತ. ನಿಮ್ಮಲ್ಲಿ ಎಷ್ಟು ಜನರಿಗೆ ಅದು ಬರುತ್ತೋ ನನಗೆ ಗೊತ್ತಿಲ್ಲ. ನನಗೆ ಪರ್ಸ್ನಲ್ ಆಗಿ ನಾನು ಬ್ಯಾಟಲ್ ಅಂದರೆ ನಾನು ನಿಂತಿದ್ದ ಒಂದು ವಿಷಯ ಆದಂದರೆ ಈ ಒಂದು ಡೌಟ್, ಪರ್ಸ್ನಲ್ ಡೌಟ್. ಈ ಡೌಟ್ ಏನಂದರೆ, ನನಗೆ ಗೊತ್ತು ಏನಂತ, ದೇವರೇ ನನ್ನ ಮನಸ್ಸಿಗೆ ಗೊತ್ತು ನೀವೇ ದೇವರು ಅಂತ, ಆದರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಇಷ್ಟಕ್ಕೂ ಪ್ರತಿ ವಾರ ಪ್ರೀಚ್ ಮಾಡ್ತಾ ಇದ್ದೀನಿ. ಕೆಳಗಡೆ ನೀವು ಆಮೇಲೆ ಮಾತನಾಡಿ ನೋಡಿ, ಪ್ರತಿ ವಾರ ಪ್ರೀಚ್ ಮಾಡಿದ್ರೂ ಸಹ ಸೇವಕರಂದರೆ ಪ್ರತಿ ವಾರ ನಾವು ಪ್ರೀಚ್ ಮಾಡಿದ್ರೂ ಸಹ 5 ದಿವಸ 6 ದಿವಸ ಎಷ್ಟು ಕಷ್ಟಪಡಬೇಕು ಅಂತ ಅರ್ಥ ಆಗುತ್ತೆ. ನಿಮಗೂ ಆ ಕಷ್ಟ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗಿಂತ ಹೆಚ್ಚಾಗಿ ಸಂದೇಹ ಪಡುವಂಥ ಮನುಷ್ಯ ನಾನು. ಅದಕ್ಕೋಸ್ಕರ ಮೇಲೆ ನಿಂತ್ಕೊಂಡಿದ್ದೀನಿ. ದೇವ್ರ ಮೇಲೆ ಎಷ್ಟು ಸಂದೇಹ ಪಡೋಕ್ಕಾಗುತ್ತೋ ಅಷ್ಟು ಸಂದೇಹ ಪಡ್ತೀನಿ. ಪಟ್ಟಿದ್ದೆ ನಾನು ಹೆಮ್ಮೆಯಿಂದ ಮಾತಾಡ್ತಾ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಒಂದು ಸಂದೇಹ ಇರಬೇಕಾದ್ರೆ ದೇವ್ರ ಹತ್ರ ಹೇಳ್ತಾ ಇದ್ದೆ ಅವಾಗವಾಗ, ಈ ಸಂದೇಹ ನೀಗಿಸಿ ದೇವರೇ, ನನಗೆ ನಿಮ್ಮ ಮೇಲೆ ಸಂಪೂರ್ಣ ಪ್ರೀತಿ, ಸಂಪೂರ್ಣ ವಿಶ್ವಾಸ ಬೇಕು ಅಂತ. ಈ ರೀತಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಏನಾಯ್ತಂದರೆ ಫೆಡಪ್ ಆಗಿಬಿಟ್ಟೆ. ಫೆಡಪ್ ಅಂದರೆ ಎಷ್ಟು ತಾನೇ ಇನ್ನೇನು ಪ್ರಾರ್ಥನೆ ಮಾಡಲಿ, ನಾನು ಎಷ್ಟು ತಾನೇ ಕೇಳಿ, ಇನ್ನೂ ನನ್ನ ಬಿಟ್ಟು ಈ ಸಂದೇಹ ಹೋಗಿಲ್ವಲ್ಲ. ಈ ರೀತಿ ಬರಬೇಕಾದ್ರೆ ಆವಾಗ ಒಂದು ಪ್ರಾರ್ಥನೆ ಮಾಡಿದೆ. ಏನಂತ, ದೇವರೇ ನನಗೆ ಗೊತ್ತಿಲ್ಲ ನೀವು ನಿಜವಾಗ್ಲೂ ಇರ್ಬೋದು, ಇಲ್ಲದೆ ಇರ್ಬೋದು, ಇದ್ದಿರೋ ಇಲ್ವೋ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಗೊತ್ತು ನೀವೇ ನಿಜವಾದ ದೇವರು ಅಂತ, ಆದರೆ ನನ್ನ ಜ್ಞಾನಕ್ಕೆ ಗೊತ್ತು ನೀವು ನಿಜವಾದ ದೇವರು ಅಂತ, ಆದರೆ ನನಗೇನು ಮಾಡೋಕ್ಕಾಗ್ತಾಯಿಲ್ಲ, ನಂಬಕ್ಕಾಗ್ತಾಯಿಲ್ಲ, ಆ ಸರಿಯಾದ ದಾರಿಯಲ್ಲಿ ನಡೆಯೋಕ್ಕಾಗ್ತಾಯಿಲ್ಲ. ನಾನೇನು ಮಾಡ್ತೀನಿ ಅಂದರೆ, ಐ ಆಮ್ ಗೋನ್ ಟು ಟೇಕ್ ಅ ಸ್ಟೆಪ್ ಆಫ್ ಫೇತ್ ಅಂದರೆ ವಿಶ್ವಾಸದ ಒಂದು ಹೆಜ್ಜೆ ಎತ್ತಿಡ್ತೀನಿ. ನೀವು ಇದ್ದಿರೋ ಇಲ್ವೋ, ನನ್ನ ಸಂಪೂರ್ಣ ಜೀವನ ಏನು ಮಾಡ್ತಾಯಿದ್ದೀನಿ, ನಿಮ್ಮ ಮೇಲೆ ವಿಶ್ವಾಸ ಹಾಕಿ ಬಿಡ್ತಾ ಇದ್ದೀನಿ. ಇದಾದ್ಮೇಲೆ ನಿಮ್ಮ ಇಷ್ಟ ದೇವ್ರೆ, ನೀವು ವಿಶ್ವಾಸ ಕೊಡ್ತೀರೋ ಬಿಡ್ತೀರೋ. ಯಾಕಂದರೆ ದೇವ್ರು ನನಗೆ ಈ ವಾಕ್ಯ ಇಷ್ಟೊತ್ತಿಗೆ ಮೈಂಡಲ್ಲಿ ಏನಾಗ್ಬಿಟ್ಟಿತ್ತು, ಕೂತ್ಕೊಂಡ್ಬಿಟ್ಟಿತ್ತು. ಏನಂತ, ವಿಶ್ವಾಸ ಅನ್ನುವುದು ಯಾರ ಮೂಲಕ? ಯೇಸು ಕ್ರಿಸ್ತನ ಮೇಲೆ ತಂದೆಯಾದ ದೇವರ ಮೂಲಕ ಬರುತ್ತೆ ಅಂತ.
ಆದರೆ ಆ ವಿಶ್ವಾಸ ಬರೋದಕ್ಕೆ ಇವಾಗ ಏನಾಯ್ತು, ಆ ಒಂದೇ ಪ್ರಾರ್ಥನೆ ಏನಂತ, ದೇವರೇ ನನಗೆ ಸಂದೇಹ ಬರಲಿ, ಏನೇ ಇರಲಿ, ನನ್ನ ಮನಸ್ಸಿನ ಆಳದಿಂದ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ನಾನು ವಿಶ್ವಾಸ ಆಗ್ತಾ ಇದ್ದೀನಿ ದೇವರೇ, ಅದಾದ್ಮೇಲೆ ನಿಮ್ಮ ಇಷ್ಟ ಅಂತ ಆ ಒಂದು ಪ್ರಾರ್ಥನೆ ಮಾಡಿದ ಮೇಲಿಂದ ಆ ಸಂದೇಹ ನಮ್ಮನ್ನು ಬಿಟ್ಟು ಏನಾಯಿತು, ದೂರ ಹೋಗ್ಬಿಡ್ತು. ಆ ಒಂದು ಪ್ರಾರ್ಥನೆ ಏನಾಗಿತ್ತು, ದೇವರೇ ನಾನು ಈ ಪ್ರೂಫ್ ಎಲ್ಲ ಇಟ್ಕೊಂಡು ನಿಮ್ಮ ಮೇಲೆ ವಿಶ್ವಾಸ ಇಡ್ತಾ ಇದ್ನಲ್ಲ, ನೀವು ನನ್ನ ಜೀವನದ ಮಾಡಿದ್ದಕ್ಕೋಸ್ಕರ ವಿಶ್ವಾಸ ಇಡ್ತಾ ಇದ್ನಲ್ಲ, ನೀವು ನಿಜವಾದ ದೇವರು, ಅದರಿಂದ ನನ್ನ ವಿಶ್ವಾಸ ನಿಮ್ಮ ಮೇಲೆ ಆಗ್ತಾ ಇದ್ದೀನಿ. ಆಮೇಲೆ ಇದ್ಯಾಕೆ ಹೇಳಿದೆ ಅಂದರೆ, ಅದು ಮಾಡಿದ ನೆಕ್ಸ್ಟ್ ಮೂಮೆಂಟೇ ನಾನು ಏನು ಹೇಳಿದೆ ಅಂದರೆ, ದೇವರೇ ನಿಮ್ಮ ಪ್ರೀತಿ ನನಗೆ ಅರ್ಥ ಆಗಬೇಕು. ಅದನ್ನೇ ಈ ವಾರದಲ್ಲಿ ಕಲಿಸಿದ್ರು. ಏನಂತ, ನೀನು ಕಷ್ಟಪಡುವ ರೀತಿಯಿಂದಾನೆ, ಅಂದರೆ ನಮ್ಮ ಭಾರವನ್ನು ನಾವೇ ಹೊರಿತೀವಿ. ಎಷ್ಟೋ ಸತಿ ನಾನೇ ನಿಮಗೆ ಪ್ರೀಚ್ ಮಾಡಿರ್ಬೋದು, ಏನಂತ, ದೇವರ ಕೃಪೆಯಲ್ಲಿ ನಾವು ಇದನ್ನು ಬಿಟ್ಟು ದೂರ ಬರಬೇಕು, ಅದರಿಂದ ಇದನ್ನು ದೂರ ಬರಬೇಕು ಅಂತ. ಆದರೆ ಇದೆಲ್ಲದಕ್ಕೂ ಮೇನ್ ಪಾಯಿಂಟ್ ಯಾವುದು, ದೇವರ ಪ್ರೀತಿಯನ್ನು ಮೊದಲು ವಿಶ್ವಾಸ ಸಂಪೂರ್ಣವಾಗಿರಬೇಕು. ವಿಶ್ವಾಸ ಅಂದರೆ ನಿಮಗೆ ನೀವೇ ಪ್ರಶ್ನೆ ಮಾಡಿ ನೋಡಿ, ನನ್ನಲ್ಲಿ ವಿಶ್ವಾಸ ಇದ್ದರೆ ನನ್ನ ಕ್ರಿಯೆಗಳ ಮೂಲಕ ಅದನ್ನು ನಾನು ಏನು ಮಾಡ್ಬೋದು, ನೋಡ್ಬೋದು. ನನ್ನ ಮನಸ್ಸಿನ ಪಾಶ್ಚರ್ ಇದೆಯಲ್ಲ, ಅದನ್ನು ನಾನು ನೋಡ್ಬೋದು. ಹಂಗಂದ್ರೆ ನನ್ನ ಮನಸ್ಸು ಯಾವ ರೀತಿ ಇದೆ ಅನ್ನುವಂಥ ರೀತಿಯನ್ನು ನೋಡಿದ್ರೇ ಗೊತ್ತಾಗತ್ತೆ ನಿಜವಾಗ್ಲೂ ದೇವರಲ್ಲಿ ನಾನು ವಿಶ್ವಾಸ ಇಟ್ಟಿದ್ದೀನಾ ಇಲ್ವಾ ಅಂತ. ಆಮೇನ್. ನಿಜವಾಗ್ಲೂ ದೇವರಲ್ಲಿ ವಿಶ್ವಾಸ ಇಟ್ಟಿದ್ದರೆ ನನ್ನ ಕ್ರಿಯೆಗಳಲ್ಲಿ ದ್ಯಾಸೆ ಬರುತ್ತೆ. ಎಲ್ಲ ವಿಷಯಗಳನ್ನು ಏನು ಮಾಡ್ತೀವಿ, ದೇವರೇ ನಿಮ್ಮ ಚಿತ್ತ ಇರುವಂಥ ದಾರಿಯಲ್ಲಿ ನಾನು ನಡೆಸಿ ಅಂತ ಹೇಳ್ತೀವಿ. ಆಮೇನ್. ಸೊ ವಿಶ್ವಾಸ ಅನ್ನೋದು ಪರೀಕ್ಷೆ ಮಾಡಿ ನೋಡಿಕೊಳ್ಳಿ ಅಂತ ಯಾರು ಹೇಳ್ತಾರೆ, ಜೇಮ್ಸಲ್ಲಿ ಹೇಳ್ತಾರೆ. ಜೇಮ್ಸ್ ಅಂದರೆ ಯಾಕೋಬಿನಲ್ಲೂ ಮಾತಾಡ್ತಾರೆ, ಮತ್ತು ಪೌಲು ಎಷ್ಟೋ ಕಡೆ ಬರೀತಾರೆ, ಏನಂತ, ನಿಮ್ಮ ವಿಶ್ವಾಸವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಆದರೆ ಎಫೇಷದವರಿಗೆ ಬರೆದಂಥ ಸುವಾರ್ತೆಯಲ್ಲಿ 1:19 2 ವಾರಗಳ ಮುಂಚೆ ನೋಡಿದ್ವಿ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ದೇವರು, ನೀವು ಪ್ರೀತಿ ಮಾಡುವುದು ದೇವರನ್ನು ಸಂಪೂರ್ಣವಾಗಿ ನೀವು ತಿಳಿದುಕೊಬೇಕು ಅಂದರೆ ಮನಕಣ್ಗಳು ತೆರೆಯಪಡಬೇಕು ಅಂತ ಯಾರು ಪ್ರಾರ್ಥನೆ ಮಾಡ್ತಿದ್ರಂತೆ, ಪೌಲು ಆ ಸಭೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆಮೇನ್. ಇವತ್ತು ನಾವು ಆ ಪ್ರಾರ್ಥನೆ ಮಾಡೋದಕ್ಕೆ ಕಾರಣ ಏನು, ದೇವರ ಪ್ರೀತಿ ನಮಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂತ. ಅದಕ್ಕೆ ಬೇಕಾದಂಥ ಕೆಲವು ವಾಕ್ಯಗಳು ಮಾತ್ರ ಕೊಟ್ಟಿದ್ದೀನಿ. ದೇವರ ಪ್ರೀತಿಯ ಬಗ್ಗೆ ನಾನು ನಿಮಗೆ ಏನು ಮಾಡೋಕ್ಕಾಗಲ್ಲ ಅಂದರೆ ತಿಳಿಸೋದಷ್ಟು ಸುಲಭವಾದ ವಿಷಯ ಅಲ್ಲ. ನಾನು ನಿಮಗೆ ದೇವರ ಪ್ರೀತಿಯ ಕುರಿತಾಗೆ ಹೇಳಿಲ್ಲ, ದೇವರು ನಿಮ್ಮನ್ನು ಎಷ್ಟು ನಿಮ್ಮ ಭಾರವನ್ನು ತಗೊಬೇಕು ಅಂತ ಆಸೆ ಪಡ್ತಾರೆ ಅಂತ ಮಾತ್ರ ಹೇಳ್ತೀನಿ, ನೀವು ವಿಶ್ರಾಂತಿ ಪಡ್ಕೊಬೇಕು ಅಂತ. ಈ ವಾರದಲ್ಲಿ ನೀವು ಹೋಗಿ ಓದಿ ನೋಡಿ ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಆಮೇನ್. ಯಾಕಂದರೆ ನಾನು ಅನುಭವಿಸಿರೋ ಪ್ರೀತಿ ನೀವು ಅನುಭವಿಸೋ ಪ್ರೀತಿ ಒಂದಾಗಿರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ನನಗೆ ತಂದೆಯ ಪ್ರೀತಿ ಬೇಕಾಗಿರ್ಬೋದು, ನಿಮಗೆ ತಾಯಿಯ ಪ್ರೀತಿ ಬೇಕಾಗಿರ್ಬೋದು. ನಿಮಗೆ ಯಾವ ರೀತಿಯಾದ ಪ್ರೀತಿ ಬೇಕೋ ಆ ರೀತಿಯಾದ ಪ್ರೀತಿಯನ್ನು ಯಾರು ಕೊಡ್ತಾರೆ, ದೇವರು ಕೊಡ್ತಾರೆ. ಆಮೇನ್.